ವಾರ ಹೇಗೆ ತಪ್ಪುಗಳನ್ನು ಸರಿ ಮಾಡೋದು. ಮೊದಲನೇದಾಗಿ ನಾವು ತಪ್ಪುಗಳನ್ನು ಸರಿ ಮಾಡಬೇಕಾದ್ರೆ ಒಂದು ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಬೇಕು. ಕ್ರಿಟಿಸಿಸಮ್ ಮತ್ತು ಕರೆಕ್ಷನ್ ಇವೆರಡರ ಮಧ್ಯದಲ್ಲಿರುವಂಥ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು. ಪ್ರಭುಪಾದ್ ಹೇಳ್ತಾರೆ, ನಾವು ಹರಿನಾಮ ಕೀರ್ತನೆ ಮಾಡೋದಕ್ಕಿಂತ ಪರನಿಂದ ಕೀರ್ತನೆನೇ ಜಾಸ್ತಿ ಮಾಡ್ತಾ ಇರ್ತೀವಿ ಅಂತ. ನಾವು ಯಾರಾದರೂ ತಪ್ಪನ್ನು ಮಾಡಿದರೆ ಅದನ್ನು ಸರಿ ಮಾಡೋದಕ್ಕಿಂತ ಮುಂಚೆ ನಾವು ಅವ್ರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ಎಲ್ಲರಿಗೂ ಹೇಳಿ, ಈ ರೀತಿ ತಪ್ಪು ಮಾಡಿಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅವರನ್ನು ನಿಂದನೆ ಮಾಡಿ ಅಲ್ಲಿ ನಾವು ವೈಷ್ಣವ ಅಪರಾಧನ ಮಾಡ್ತಾ ಇರ್ತೀವಿ. ಅದ್ರ ಬದಲು ನಾವು ತಪ್ಪನ್ನು ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ, ಎಲ್ಲರಿಗೂ ಹೇಳೋದಕ್ಕಿಂತ ಮುಂಚೆ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಟೀಕೆ ಮಾಡಿ ಅದರಿಂದ ನಾವು ಖುಷಿ ಪಡುವಂಥದ್ದು, ಇದನ್ನೆಲ್ಲ ಮಾಡಬಾರ್ದು. ಹೇಗೆ ನಾವು ಅದನ್ನು ಸರಿ ಮಾಡಬೇಕು ಅಂತಂದರೆ, ನಾವೇ ಒಂದು ಉದಾಹರಣೆಯನ್ನು ನಮ್ಮ ಮುಖಾಂತರನೇ ಅವರಿಗೆ ನಾವು ಉದಾಹರಣೆಯನ್ನು ಕೊಟ್ಟು ಅರ್ಥ ಮಾಡಿಸ್ಬೋದು. ಉದಾಹರಣೆಗೆ ಅವ್ರು ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೆ ಅದನ್ನು ಹೇಗೆ ಸರಿ ಮಾಡಬಹುದು ಅಂತ ನಾವು ಅದನ್ನು ಮಾಡಿ ಅವರಿಗೆ ಅರ್ಥ ಮಾಡಿಸ್ಬೋದು. ಎರಡನೇದಾಗಿ ಮತ್ತೆ ತುಂಬ ಮುಖ್ಯವಾಗಿ ಏನಂತ ಅಂದರೆ, ನಮ್ಮ ಪೊಸಿಷನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಯಾವ ಸ್ಥಾನದಲ್ಲಿದ್ದೀನಿ, ನಾನು ಇವರಿಗೆ ಅದನ್ನು ತಪ್ಪನ್ನು ಸರಿ ಮಾಡಿಸೋದಕ್ಕೆ ನಾನು ಅರ್ಹನಾಗಿದ್ದೀನಾ ಅನ್ನೋದನ್ನು ಎರಡನೇದಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ತುಂಬ ಮುಖ್ಯವಾಗಿ ಒಂದ್ಸಲ ಏನಾಗುತ್ತೆ, ಗೌರಗೋವಿಂದ ಸ್ವಾಮಿ ಮಹಾರಾಜು ಅವರು ಒಡಿಸಾದಲ್ಲಿ ಇರಬೇಕಾದ್ರೆ ಪ್ರಭುಪಾದ್ ಹೇಳಿರ್ತಾರೆ ಎಲ್ಲ ಬುಕ್ಸ್ನೆಲ್ಲ ಒಡಿಯಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಒಬ್ರು ಬರ್ತಾರೆ. ಈ ಭಕ್ತರು ಏನು ಮಾಡ್ತಿದ್ದಾರೆ ಅಂದರೆ, ತುಂಬ ದಿನದಿಂದ ನಾನು ಹೇಳ್ತಾ ಇದ್ದೀನಿ ಆದ್ರೂ ತಪ್ಪು ಮಾಡ್ತಾನೆ ಇದ್ದಾರೆ, ಸರಿ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಏನು ಹೇಳ್ತಾರೆ ಅಂದರೆ, ಸರಿ ಮಾಡೋದಕ್ಕೆ ನೀನು ಯಾರು ಅಂತ ಕೇಳ್ತಾರೆ. ಅದನ್ನೆಲ್ಲ ಗುರುಗಳು ಮಾಡ್ತಾರೆ, ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಗುರುಗಳಿದ್ದಾರೆ ಅದನ್ನು ನೋಡ್ಕೊಳ್ಳೋದಕ್ಕೆ, ಅವ್ರು ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದರೂ ವೈಷ್ಣವರು ಏನಾದರೂ ತಪ್ಪಾದಾಗ ನಾವು ನಮ್ಮ ಕೈಲಾದರೆ ನಾವು ಅದನ್ನು ಸರಿಯಾಗಿ ನಮ್ಮ ಉದಾಹರಣೆ ಕೊಟ್ಟು ನಾವು ಕೆಲಸನ ಮಾಡಿ ತೋರಿಸ್ಬೋದು, ಅಥವಾ ನಾವು ಗುರುಗಳ ಹತ್ರ ಅವ್ರನ್ನ ಕರ್ಕೊಂಡೋಗಿ ಒಳ್ಳೆ ಅಸೋಸಿಯೇಷನ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಮತ್ತು ಪ್ರಭುಪಾದ್ ಡಿಸೆಂಬರ್ 10, 1972 ಹಂಸದೂತ ಅವರಿಗೆ ಒಂದು ಲೆಟರ್ ಬರೀಬೇಕಾದ್ರೆ ಅದರಲ್ಲಿ ಬರೀತಾರೆ, ಅವರಿಗೆ ಭಗವಂತನ ಸೇವೆಯಲ್ಲಿ ಅವರು ಅಷ್ಟು ತೊಡಗಿರೋದ್ರಿಂದ ಅವ್ರಿಗೆ ಬೇರೆಯವರು ಮಾಡಿರುವಂತಹ ತಪ್ಪನ್ನು ಹುಡುಕೋದಕ್ಕೆ ಸಮಯ ಇರೋದಿಲ್ಲ. ಅವರು ಸದಾ ಭಗವಂತನ ಸೇವೆಯಲ್ಲಿ ಇರೋದ್ರಿಂದ ಅವ್ರಿಗೆ ಬೇರೆಯವರು ಮಾಡಿರೋಂತಹ ತಪ್ಪು ಹುಡುಕಿ ಅದನ್ನು ನಿಂದನೆ ಮಾಡೋದಕ್ಕೆ ಅವರು ಸಮಯನ ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಬಾರಿ ಏನಾಗುತ್ತೆ ಅಂತಂದರೆ, ಪ್ರಭುಪಾದ್ ಒಂದು ಸಲ ಸೀರಿಯಸ್ ಆಗಿ ಏನೋ ವಿಚಾರನ ಚರ್ಚೆ ಮಾಡಬೇಕಾದ್ರೆ ಏನು ಹೇಳ್ತಾರೆ, ಒಬ್ಬ ಭಕ್ತರು ಇದನ್ನು ಈ ರೀತಿ ಮಾಡಿ ಅಂತ ಪ್ರಭುಪಾದ್ ಏನೋ ಹೇಳ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೆ, ಐ ನೋ ಅಂತ ಹೇಳ್ತಾ ಇರ್ತಾರೆ, ನನಗೆ ಗೊತ್ತದು ಅಂತ. ಅವಾಗನೇ ಪ್ರಭುಪಾದ್ ಅದನ್ನು ಸರಿ ಮಾಡ್ಬೋದಿತ್ತು. ಆದರೆ ಪ್ರಭುಪಾದ್ ಅವ್ರಿಗೆ ಒಂದು 6 ತಿಂಗಳು ಸಮಯ ಕೊಡ್ತಾರೆ ಅದನ್ನು ಸರಿ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. 6 ತಿಂಗಳಾದರೂ 8 ತಿಂಗಳಾದರೂ ಕೂಡ ಅವ್ರು ಅದನ್ನು ಸರಿ ಮಾಡ್ಕೊಳ್ಳೋದೇ ಇಲ್ಲ. ಇದೇ ರೀತಿ ಒಂದು ಸಲ ಕ್ಲಾಸ್ ಕೊಡಬೇಕಾದ್ರೆ ಏನೋ ಒಂದು ಹೇಳ್ತಾರೆ, ಅವಾಗ ಅವರು ಭಕ್ತರು ಏನು ಹೇಳ್ತಾರೆ, ಮತ್ತೆ ಅದೇ ತಪ್ಪು ಮಾಡ್ತಾರೆ, ಐ ನೋ ಅಂತ, ನನಗೆ ಗೊತ್ತು ಇದು ಅಂತ ಹೇಳ್ತಾರೆ. ಅವಾಗ ಪ್ರಭುಪಾದ್ ಏನು ಹೇಳ್ತಾರೆ, ಸರಿ ನಿನಗೆ ಗೊತ್ತಲ್ವಾ, ನಾನು ನಿನ್ಮೇಲೆ ನಿನಗೇನು ಹೇಳೋದಿಲ್ಲ ಅಂತ ಹೇಳ್ತಾರೆ. ನಾವು ಜಗದ್ಗುರುವಾಗಿ ಪ್ರಭುಪಾದೇ ಅವರಿಗೆ ಅಷ್ಟು ಸಮಯ ಕೊಟ್ಟು ಆಮೇಲೆ ಅವ್ರು ಅದನ್ನು ಸರಿ ಮಾಡಿದ್ರು. ಅಂಥದ್ರಲ್ಲಿ ನಾವು ಯಾರಾದರೂ ಹೊಸ ಭಕ್ತರು ಏನಾದರೂ ಬಂದು ತಪ್ಪನ್ನು ಮಾಡಿದಾಗ ಅವ್ರಿಗೆ ನಾವು ನೋವುಂಟ ಮಾಡೋ ರೀತಿ ಆಗಿರ್ಬೋದು, ಈ ರೀತಿ ಅವ್ರಿಗೆ ನಾವು ಅದನ್ನು ಸರಿ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗಿ ಅವ್ರಿಗೆ ಬೇಜಾರಾಗೋ ರೀತಿ ನಾವು ಅದನ್ನು ಮಾಡಬಾರ್ದು, ಅವ್ರಿಗೆ ಸಮಯ ಕೊಡಬೇಕು. ಅದಕ್ಕೆ ಪ್ರಭುಪಾದ್ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಎಷ್ಟೊಂದು ಬುಕ್ಸ್ ಎಲ್ಲ ಇವಾಗ ಪ್ರಿಂಟ್ ಆಗ್ತಿದೆಯಲ್ಲ, ನಿಧಾನಕ್ಕೆ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ನಿಧಾನಕ್ಕೆ ಓದಿ ಅದನ್ನೆಲ್ಲ ತಿಳ್ಕೊಂಡು ನಿಧಾನಕ್ಕೆ ಅವರು ಸರಿ ಹೋಗ್ತಾರೆ. ಎಲ್ಲ ಒಂದೇ ದಿನದಲ್ಲಿ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ. ಗುರುಗಳು ಅದನ್ನು ನೋಡ್ಕೋತಾರೆ. ನಾವು ಭಕ್ತರನ್ನು ಕರೆಕ್ಟ್ ಮಾಡೋದು, ಅವ್ರನ್ನ ತಪ್ಪನ್ನು ಕಂಡಿಡಿದು ಅದನ್ನು ತೋರಿಸುವಂಥದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ.